ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ನಾನು ಹೇಳೋ ನೆಸೆಸಿಟಿ ಏನಿಲ್ಲ ಅನಿಸುತ್ತೆ. ಸ್ವಲ್ಪ ಜನಕ್ಕೆ ಕಮ್ಮಿ ರೇಟಲ್ಲಿ ಬ್ರ್ಯಾಂಡೆಡ್ ಬಟ್ಟೆ ಹಾಕಬೇಕು ಅನಿಸುತ್ತೆ. ಈಗ 1000-2000 ಕೊಟ್ಟು ಹಾಕೋ ಥರ ಇರಲ್ಲ, ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತಾ ಇರುತ್ತೆ. ಕಮ್ಮಿ ರೇಟಲ್ಲಿ ಬ್ರ್ಯಾಂಡೆಡ್ ಐಟಮ್ನ ನಾವು ವೇರ್ ಮಾಡಬೇಕು ಅನಿಸ್ತಾ ಇರುತ್ತೆ. ಸೊ ಅವ್ರಿಗೆ ಈ ವಿಡಿಯೋ, ಏಕೆಂದರೆ ಬ್ರ್ಯಾಂಡೆಡ್ ಐಟಮ್ ಎಲ್ಲ ಕಮ್ಮಿ ರೇಟಿಗೆ ಸಿಗುತ್ತೆ ಇಲ್ಲಿ, ಅದೇ ಥ್ರಿಫ್ಟ್ ಸ್ಟೋರು. ನಾನಿವತ್ತು ಮಾರ್ಕೆಟಲ್ಲಿರೋ ಥ್ರಿಫ್ಟ್ ಸ್ಟೋರ್ನ ತೋರಿಸೋಣ ಅಂತ ಇದ್ದೀನಿ. ಫುಲ್ ವಿಡಿಯೋ ನೋಡಿ. ಬೆಂಗಳೂರಲ್ಲಿ ಹಲವಾರು ಇದ್ದಾವೆ ಥ್ರಿಫ್ಟ್ ಸ್ಟೋರು, ಬಟ್ ನಾನಿವತ್ತು ಮಾರ್ಕೆಟಲ್ಲಿರೋದು ನಿಮಗೆ ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿ. ಯಾರ್ಯಾರು ನೀವು ಬ್ರ್ಯಾಂಡೆಡ್ ವೇರ್ ಮಾಡಬೇಕು ಅಂದ್ಕೊಂಡಿದ್ರು ಅವ್ರಿಗೆ ಶೇರ್ ಮಾಡಿ. ಈ ಲೊಕೇಶನ್ನು ನಿಮಗೆ ತಿಳಿಸ್ತೀನಿ, ಮಾರ್ಕೆಟಲ್ಲಿರೋದು. ಫುಲ್ ವಿಡಿಯೋ ನೋಡಿ. ಮಾರ್ಕೆಟಲ್ಲಿ ಸಿಗ್ತೀನಿ ನಾನು ನಿಮಗೆ. ಇದು KR ಮಾರ್ಕೆಟು. ನೀವು ಮುಂದ್ಗಡೆ ನೋಡ್ತಾ ಇರೋದು ಫ್ಲವರ್ ಮಾರ್ಕೆಟು. ಸೊ ನಾವು ಇವಾಗ ಕಲಾಸಿಪಾಳ್ಯ ಮೇನ್ ರೋಡಲ್ಲಿ ಲೆಫ್ಟ್ ಸೈಡಲ್ಲೇ ನಮಗೆ ಥ್ರಿಫ್ಟ್ ಸ್ಟೋರ್ ಅಂತ ಸಿಗುತ್ತೆ. ಹೋಗೋಣ ಬನ್ನಿ. ಲೆಫ್ಟಲ್ಲೇ ನಮಗೆ ಓಲ್ಡ್ ಕ್ಲಾತ್ ಮರ್ಚೆಂಟ್ ಅಸೋಸಿಯೇಷನ್ ಅಂತ ಸಿಗುತ್ತೆ ನಮಗೆ. ಅದ್ರ ಒಳಗಡೆ ಹೋದರೆ ಲೆಫ್ಟು ರೈಟು ತುಂಬ ಅಂಗಡಿಗಳು ಸಿಗುತ್ತೆ ನಮಗೆ ನೋಡೋಕ್ಕೆ. ಸೊ ಒಳಗೆ ಹೋಗೋಣ ಬನ್ನಿ. ಆ ಸಂದಿಲೆಲ್ಲ ನೋಡ್ಕೊಂಡು ಬಂದೆ ನಾನು. ಆಲ್ಮೋಸ್ಟ್ ತುಂಬ ಜನ ಸಿಗೋದು ಈ ಸ್ಟೋರಲ್ಲಿ ಸ್ವಲ್ಪ ಬ್ರ್ಯಾಂಡೆಡ್ ಐಟಮ್ ಸಿಗುತ್ತೆ ನಮ್ಗೆ ನೋಡೋದಕ್ಕೆ. ಆಲ್ಮೋಸ್ಟ್ ಇಲ್ಲಿ ಕೇರಳದವರೇ ಇದ್ದರು. ಬ್ಯಾಗಿ ಪ್ಯಾಂಟು ತುಂಬ ಅಂದರೆ ತುಂಬ ತೊಗೊಂಡು ಹೋಗ್ತಾ ಇದ್ರು. ಬೂಟ್ ಕಟ್ ಅಂತೂ 100 ರೂಪಾಯಿಗೊಂದು, 1000ಕ್ಕೆ 4 ಯಾವುದೇ ಬ್ರ್ಯಾಂಡೆಡ್ ಪ್ಯಾಂಟ್ ತಗೊಳ್ಳಿ. ಟಿ ಶರ್ಟು 150-200 ಎಲ್ಲ ಸಿಗ್ತಾಯಿತ್ತು ನಮಗೆ. ಬ್ರ್ಯಾಂಡ್ ನಾನು ಟಿ ಶರ್ಟ್ ನೋಡ್ತಾ ಇದ್ದೆ, ಚೆನ್ನಾಗೇ ಇತ್ತು. ಹಾಗೆ ಪ್ಯಾಂಟು ನೋಡ್ತಾ ಇದ್ದೆ, ಚೆನ್ನಾಗೇ ಇತ್ತು ಎಲ್ಲಾನು. ಪ್ಯಾಂಟು ಕೂಡ 1000ಕ್ಕೆ 4 ಜೀನ್ಸ್ ಪ್ಯಾಂಟು ಬ್ರ್ಯಾಂಡೆಡ್ ಯಾವುದೇ ತಗೊಳ್ಳಿ. ಫಾರ್ಮಲ್ಲು 500ಗೆ 5 ಕೊಡ್ತಾ ಇದ್ರು. ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಫಾರ್ಮಲ್ಲು, ಬಟ್ ಜೀನ್ಸ್ ಅಂತೂ ಚೆನ್ನಾಗಿತ್ತು ಗುರು. ನೀವೇನಾದರೂ ಹೋದರೆ ಈ ಸ್ಟೋರ್ಗೆ ವಿಸಿಟ್ ಮಾಡಿ. ಜೀನ್ಸು ಚೆನ್ನಾಗಿದ್ದಾವೆ, ಫಾರ್ಮಲ್ಸು ಸ್ವಲ್ಪ ಲೈಟ್ ವೆಯ್ಟ್ ಇದೆ. ಇಷ್ಟ ಆದವ್ರು ನೋಡಿ ತಗೊಳ್ಳಿ. ನೋಡಿ ಯಾವ ಬ್ರ್ಯಾಂಡ್ ಸಿಕ್ಕಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಜೀನ್ಸ್ ಅಂತೂ ಸ್ವಲ್ಪ ಹೆವಿ ವೆಯ್ಟ್ ಇತ್ತು, ಡೆನಿಮ್ದು ಚೆನ್ನಾಗೇ ಇತ್ತು, ಕ್ವಾಲಿಟಿ ಮಾತ್ರ. ಬಟ್ ಸ್ವಲ್ಪ ಶೇಡ್ ಆಗಿತ್ತು ಕಲರು. ನೋಡಿ ಆಲ್ಮೋಸ್ಟ್ ಶಾಪು ಖಾಲಿನೇ ಕಾಣಿಸ್ತಾ ಇದೆ. ಬಂದವರೆಲ್ಲ 1000ಕ್ಕೆ 4, 500ಗೆ 5 ಪ್ಯಾಂಟು ಅಂತ ತಗೊಂಡು ಹೋಗ್ತಾನೆ ಇದ್ರು. ನೀವು ಹುಡುಕಿದ್ರೆ ಪಕ್ಕ ಬ್ರ್ಯಾಂಡೆಡ್ ಐಟಮ್ ಸಿಗುತ್ತೆ ನಿಮಗೆ. ಸ್ವಲ್ಪ ಹುಡ್ಕಾಡಿ ತೆಕ್ಕೊಂಡ್ರೆ ಜೀನ್ಸು ಸಖತ್ತಾಗಿರೋದೇ ಸಿಗುತ್ತೆ. ಬಟ್ ನೀವು ತಾಳ್ಮೆಯಿಂದ ಹುಡುಕಿ ತಗೋಬೇಕು. ಟಿ ಶರ್ಟು ಪ್ಯಾಂಟು ಎಲ್ಲ ಬ್ರ್ಯಾಂಡೆಡ್ ಇದಾವೆ ಗುರು. ಬಟ್ ನೀವು ಇದನ್ನ ವೇರ್ ಮಾಡ್ತೀರಾ ಅಂದ್ರೆ ಇದು ಸೆಕೆಂಡ್ ಹ್ಯಾಂಡ್ ಬಟ್ಟೆ ಆಗಿರೋದ್ರಿಂದ ಫಸ್ಟ್ ನೀವು ವಾಶ್ ಮಾಡಿ ಆಮೇಲೆ ಇದು ವೇರ್ ಮಾಡಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ನಾನೇನು ಹೇಳೋದು ಬೇಕಾಗಿಲ್ಲ ಅನ್ಸುತ್ತೆ ಯಾವ ಬ್ರ್ಯಾಂಡ್ ಇದೆ ಅಂತ. ಕೈಯಲ್ಲಿ ಈ ತರ ಸುಮಾರು ಬ್ರ್ಯಾಂಡ್ಗಳು ಇದಾವೆ, ಬಟ್ ನೋಡ್ಕೊಂಡು ಕ್ವಾಲಿಟಿ ಇರೋದು ನೋಡ್ಕೊಂಡು ತಗೊಳ್ಳಿ. ಅಲ್ಲಿ ಮುಂದ್ಗಡೆ ಕಾಣಿಸ್ತಾ ಇರೋದು ನಿಮಗೆ ಫ್ಲವರ್ ಮಾರ್ಕೆಟ್. ಕಲಾಸಿಪಾಳ್ಯ ಮೇನ್ ರೋಡ್ ಹೋಗ್ಬೇಕಾದ್ರೆ ನಮ್ಗೆ ಲೆಫ್ಟ್ ಸೈಡ್ ಅಲ್ಲೇ ಸಿಗುತ್ತೆ ನಮ್ಗೆ ಓಲ್ಡ್ ಕ್ಲಾತ್ ಮರ್ಚೆಂಟ್ ಅಂತ. ನೀವು ಒಂದ್ಸಲಿ ಗೂಗಲ್ ಮಾಡಿದ್ರು ಸಿಗುತ್ತೆ ನಿಮ್ಗೆ. ಒಳಗೆ ಹೋದ್ರೆ ತುಂಬಾ ವೆರೈಟೀಸ್ ಇದಾವೆ. ರೋಡಲ್ಲೆಲ್ಲ ಹಾಕೊಂಡಿದ್ದಾರೆ. ಹಾಗೆ ಮೇನ್ ರೋಡ್ ಬಂದೆ ನಾನು. ರೋಡಲ್ಲಿ ನೋಡಿ ನೀವು 100 ರೂಪಾಯಿಗೊಂದು 50 ರೂಪಾಯಿಗೊಂದೆಲ್ಲ ಸೇಲ್ ಮಾಡ್ತಾ ಇದ್ರು. 100 ರೂಪಾಯಿಗೊಂದು ಪ್ಯಾಂಟ್ ಎಲ್ಲ ಕೊಡ್ತಾ ಇದ್ರು. ಇದು ಜಸ್ಟ್ 100 ರೂಪಾಯಿ ಅಷ್ಟೇ. ಈ ಶರ್ಟ್ ನೋಡಿ ಬ್ರ್ಯಾಂಡ್ ಯಾವುದು ಅಂತ 100 ರೂಪಾಯಿ ಕೊಡ್ತಾ ಇದಾರೆ. ಈ US ಪೋಲೋ ಶರ್ಟ್ ಅಷ್ಟೇ, ಜಸ್ಟ್ 100 ರೂಪಾಯಿ ಅಷ್ಟೇ. ಇನ್ನು ತುಂಬಾ ಬ್ರ್ಯಾಂಡೆಡ್ ಶರ್ಟ್ಗಳು ಇದ್ವು ಅಲ್ಲಿ. ನೀವು ಹೋದಾಗ ನೋಡ್ ತಗೊಳ್ಳಿ ಶರ್ಟ್. ಇದು ಲಿವೈಸ್ ಜೀನ್ಸ್ ಪ್ಯಾಂಟ್. ಇದು ಯೂಸ್ಡ್ ಅಂತ ಗೊತ್ತಾಗಲ್ಲ, ಯಾಕೆಂದ್ರೆ ವೆಯ್ಟ್ ಆ ತರ ಇತ್ತು ಪ್ಯಾಂಟ್ದು. ನಾನ್ ನಿಮ್ಗೆ ತೋರಿಸ್ತಾ ಇರೋದು ಎಲ್ಲ ಬ್ರ್ಯಾಂಡೆಡ್ ಐಟಮ್, ಎಲ್ಲ ಒರಿಜಿನಲ್ ಬ್ರ್ಯಾಂಡ್ ನಾನ್ ತೋರಿಸ್ತಾ ಇರೋದು. ಕೆಲವೊಂದು ಬ್ರ್ಯಾಂಡೆಡ್ ಇರ್ಲಿಲ್ಲ, ಕೆಲವೊಂದು ಬ್ರ್ಯಾಂಡೆಡ್. ಬಟ್ ನೋಡ್ಕೊಂಡು ತಗೋಬೇಕು ನಾವು. ಕೆಲವೊಂದು ಅಂಗಡಿಲಿ ಇಂಟರ್ನ್ಯಾಷನಲ್ ಸ್ಕೂಲ್ದೆಲ್ಲ ಬಟ್ಟೆ ಮಾರ್ತಾ ಇದ್ರು. ಈ ಸ್ವೆಟರ್ ಸಖತ್ತಾಗಿತ್ತು, ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ಗುರು. ನನ್ನ ಒಪಿನಿಯನ್ ಇದು. ಬೇರೆದು ಕ್ವಾಲಿಟಿ ಚೆನ್ನಾಗಿ ಇತ್ತು, ಬಟ್ ಒಂದೊಂದು ಅಷ್ಟು ಕ್ವಾಲಿಟಿ ಇರಲಿಲ್ಲ. ನಾನು ನೋಡಿರೋದೆಲ್ಲ ಕ್ವಾಲಿಟಿ ಇರೋದೆ. ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ, ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಗುರು. ಇದು 250 ರುಪೀಸು. 250 ರುಪೀಸ್ಗೆ ಈ ಸ್ವೆಟರ್ ಕೊಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ಚೆನ್ನಾಗಿದೆ ಗುರು. ತುಂಬಾ ವೆರೈಟಿ ಕಲರ್ಸ್ ಇತ್ತು. ನಾನು ಹಾಗೆ ತೆಗೆದು ನೋಡ್ತಾ ಇದ್ದೆ, ಎಲ್ಲ ಚೆನ್ನಾಗೇ ಇತ್ತು. ನೋಡಿ ಈ ಕಲರ್ ಚೆನ್ನಾಗಿದೆ. ನೀವೇನಾದ್ರೂ ಮಾರ್ಕೆಟ್ ಕಡೆ ಹೋದಾಗ ಈ ಸ್ವೆಟರ್ ಟ್ರೈ ಮಾಡಿ ನೋಡಿ. ನಿಮ್ಮಲ್ಲಿ ಏನಾದ್ರು ಚೆನ್ನಾಗಿ ಬಾರ್ಗಿಂಗ್ ಮಾಡೋ ಸ್ಕಿಲ್ ಇದ್ರೆ 150ಗೂ ಕೊಡ್ತಾರೆ. ಬಟ್ ನೀವು ಬಾರ್ಗಿಂಗ್ ಮಾಡಬೇಕು. ಆ ಥರ ಮಾಡಿದ್ರೆ ಪಕ್ಕ 150ಗೆ ತೊಗೊಂಬರ್ಬೋದು. ನನ್ನ ಪ್ರಕಾರ ಈ ಸ್ವೆಟರ್ ತಗೋಬೋದು ಗುರು. ಯಾಕೆ ಅಂದರೆ ಇದು ಇಂಪೋರ್ಟ್ ಆಗಿರುತ್ತೆ, ಹಾಗಾಗಿ ಇದು ಒನ್ ಟೈಮ್ ಯೂಸ್ ಆಗಿರುತ್ತೆ. ನೀವು ತಗೋಬೋದು, ಇದನ್ನ ತಗೋಬೋದು ಸ್ವೆಟರು. ಆ ಥರ ಏನು ಪ್ರಾಬ್ಲಮ್ ಬರಲ್ಲ. ಇದಂತೂ ನಿಮ್ಗೆ ಗೊತ್ತಿರುತ್ತೆ. ಮೆಟ್ರೋ ಪ್ಲಾಜಾ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ರು ಗುರು. ರೋಡಲ್ಲಿ
ತುಂಬಾ ಮಾರ್ತಾ ಇದ್ರು. ಸಂಡೇ ಬಜಾರ್ ಅಂತಾನೆ ಕರಿತೀವಿ, ಚೋರ್ ಬಜಾರ್ ಅಂತಾನೆ ಕರಿತೀವಿ. ಸಂಡೇ ಬಜಾರು ಅಂದ್ರೆ ಫುಲ್ ಕಮ್ಮಿ ರೇಟ್ಗೆಲ್ಲ ಸಿಗುತ್ತೆ, ಚೋರ್ ಬಜಾರ್ ಅಂದ್ರೆ ಕದ್ದಿರೋ ಐಟಮ್ ಸಿಗುತ್ತೆ ಅಂತ ಅರ್ಥ. ಮತ್ತೆ ಹೇಳ್ತಾ ಇದೀನಿ, ನೋಡ್ಕೊಂಡು ತಗೋಬೇಕು, ಕದ್ದಿರೋದು ಯಾವ್ದು ಇಂಪೋರ್ಟ್ ಆಗಿರೋದು ಯಾವ್ದು ಅಂತ ನೀವು ನೋಡ್ಕೊಂಡು ತಗೊಳ್ಳಿ. ಇವಾಗೆಲ್ಲ ಸಂಡೇ ಬಜಾರ್ ಟೈಮಿಂಗ್ಸ್ ಚೇಂಜ್ ಆಗಿದೆ. ಅವಾಗ 6 ಗಂಟೆ 7 ಗಂಟೆಗೆಲ್ಲ ಅಂಗಡಿ ಹಾಕಿರೋರು ಇವಾಗ 9 ಗಂಟೆ ಮಾಡಿದ್ದಾರೆ, ತುಂಬಾ ಕ್ರೌಡ್ ಆಗ್ತಾ ಇದೆ ಅಂತ. ನೀವು 9 ಗಂಟೆಗೆ ಹೋಗಿ ಒಂದು 10 ಗಂಟೆ ಒಂದಷ್ಟರಲ್ಲಿ ಅಲ್ಲಿ ಇರಿ, ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಜನ ಕಾಯ್ತಾ ಇರ್ತಾರೆ ಗುರು ಬಟ್ಟೆ ತಗೊಳಕ್ಕೆ. ನೀವು 10 ಗಂಟೆ ಅನ್ನಷ್ಟರಲ್ಲಿ ಅಲ್ಲಿದ್ರೆ ನಿಮಗೆ ಫ್ರೆಶ್ ಆಗಿರೋ ಐಟಮ್ ಸಿಗುತ್ತೆ. ಸಾರಿ, ಇಷ್ಟ ದಿನ ನನ್ನ ಕೈಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ ಮುಂದೆ ನಾನು ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ, ಬಜೆಟ್ ಪ್ಲಾನ್ ಮಾಡಿ ಹಾಕ್ತಾ ಇರ್ತೀನಿ, ಟ್ರಿಪ್ ಹೋಗಿರೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KR ಮಾರ್ಕೆಟ್ ಬಂದಿದ್ವಿ. ಇದು ಒಂಥರ ಬೆಂಗಳೂರು ಮಾರ್ಕೆಟ್ ಅನಿಸ್ತೈತು, ಬೇರೆ ಮಾರ್ಕೆಟ್ ಅನಿಸ್ತೈತೆ. ಯಾವ ಮಾರ್ಕೆಟ್ಗೆ ಬಂದಿದ್ವಿ ನಾವು? ಎಲ್ಲ ಕೇರಳಿಗೆ ತುಂಬ್ಕೊಂಡ್ಬಿಟ್ಟವ್ರೆ, ಕೇರಳ ಮಾರ್ಕೆಟ್ ಅನಿಸ್ತೈತೆ. ಹೌದಾ? ಕೇರಳಿಗರು ಬರೀ ಹಿಂದಿಯವರೇ ತುಂಬ್ಕೊಂಡ್ಬಿಟ್ಟವ್ರೆ. ಅದೇ ಆಗಿರೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಯಾರ್ಯಾರು KR ಮಾರ್ಕೆಟ್ಗೆ ಹೋಗ್ಬೇಕು ಅನ್ಕೊಂಡಿದ್ರ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಪಕ್ಕ 100% ನಾನು ಟ್ರೈ ಮಾಡ್ತೀನಿ ಆ ವಿಡಿಯೋ ಮಾಡೋದಕ್ಕೆ. ನೆಕ್ಸ್ಟ್ ನಾನು ಬಜೆಟ್ ಪ್ಲಾನ್ ಮಾಡೋಣ ಅನ್ಕೊಂಡಿದ್ದೀನಿ, ನಿಮ್ಗೆ ಯೂಸ್ ಆಗೋ ಥರ ಪಕ್ಕ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ.